ಸ್ಕೆಚ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವಾಲಯ ಸ್ಪಷ್ಟನೆಯನ್ನ ಕೊಟ್ಟಿದೆ. ರಾಹುಲ್ ಗಾಂಧಿ ಭದ್ರತೆಯಲ್ಲಿ ವೈಫಲ್ಯವಾಗಿಲ್ಲ ಅಂತ ಹೇಳಿದೆ. ಕೇಂದ್ರ ಗೃಹ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ರಾಹುಲ್ ಗಾಂಧಿ ಹತ್ಯೆಗೆ ಸ್ಕೆಚ್ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಕೇಂದ್ರ ಗೃಹ ಸಚಿವಾಲಯ. ರಾಹುಲ್ ಗಾಂಧಿ ಅವರ ಭದ್ರತೆಯಲ್ಲಿ ವೈಫಲ್ಯವಾಗಿಲ್ಲ ಅಂತ ಹೇಳಿದೆ. ಗೃಹ ಸಚಿವಾಲಯದ ವಕ್ತಾರರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ತಲೆಗೆ ಗ್ರೀನ್ ಲೈಟ್ ಬಿದ್ದಿದೆ. ಎಐಸಿಸಿ ಫೋಟೋಗ್ರಾಫರ್ ಮೊಬೈಲ್ನ ಲೈಟ್ ಅದು ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಅಂದ್ರೆ ಅದು ಲೇಸರ್ ಅಲ್ಲ, ಮೊಬೈಲ್ ಲೈಟ್ ಅಂತ ಹೇಳಿದೆ. ವಿಡಿಯೋ ಮಾಡಬೇಕಾದ್ರೆ ಬಿದ್ದಿದ್ದ ಲೈಟ್ ಅದು. ಸ್ನೈಪರ್ನ ಗನ್ನ ಲೇಸರ್ ಬೆಳಕು ಅಲ್ಲ ಅದು ಅಂತ ಕೇಂದ್ರ ಗೃಹ ಇಲಾಖೆ ವಕ್ತಾರರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ನೈಪರ್ ಗನ್ನ ಲೇಸರ್ ಬೆಳಕು ಅಲ್ಲ ಅದು, ಬದಲಿಗೆ ಅದು ಮೊಬೈಲ್ನ ಲೈಟ್ ಆಗಿದೆ ಅಂತ ಕೇಂದ್ರ ಗೃಹ ಇಲಾಖೆ ವಕ್ತಾರರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ರಾಹುಲ್ ಸಿಬ್ಬಂದಿಗೆ ತಿಳಿಸಲಾಗಿದೆ, ರಾಹುಲ್ ಗಾಂಧಿ ಭದ್ರತೆಯಲ್ಲಿ ವೈಫಲ್ಯ ಆಗಿಲ್ಲ ಅಂತ ಕೇಂದ್ರ ಗೃಹ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಕೇಂದ್ರ ಗೃಹ ಇಲಾಖೆಯ ವಕ್ತಾರರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ರಾಹುಲ್ ಗಾಂಧಿ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿದೆ ಅನ್ನುವಂತ ಆರೋಪ ಇತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಅಂದ್ರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅದು ಸ್ನೈಪರ್ನ ಗನ್ ಲೈಟ್ ಆಗಿತ್ತು ಅಂತ, ಆದ್ರೆ ಅದಲ್ಲ, ಅದು ಮೊಬೈಲ್ನ ಲೈಟ್ ಆಗಿದೆ. ಹಾಗೇನೆ ರಾಹುಲ್ ಗಾಂಧಿ ಭದ್ರತೆಯಲ್ಲಿ ವೈಫಲ್ಯ ಆಗಿಲ್ಲ ಅಂತಾನೂ ಹೇಳಿದೆ.